ನಮ್ಮ ಮಾವರಾದಂಥ ನರಸಪ್ಪನವರಿಗೆ ಗೌರವ ಡಾಕ್ಟರೇಟ್ ಲಭಿಸಿರ್ತಕ್ಕಂಥದ್ದು ಬಹಳ ಸಂತೋಷ. ಅವರಿಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆ ಮೇಲೆ ಕುಂದಿರ್ತಕ್ಕಂಥ ಎಲ್ಲ ನನ್ನ ದೇವರುಗಳೇ, ಯಾಕಂದ್ರೆ ಒಂದೊಂದು ರಂಗದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಪರಿಣಿತಿನ ಪಡ್ತಕ್ಕಂಥ ಎಲ್ಲ ದೇವರು ನನ್ನ ದೇವರುಗಳು, ಮುಮ್ಮದಲ್ಲಿರ್ತಕ್ಕಂಥ ಬಂಧುಗಳು ಮತ್ತು ಪುಟಾಣಿಗಳೇ. ಇವತ್ತು ನಮ್ಮ ನರಸಪ್ಪ ಮಾಮನವರು ಕೂಡ ಕರೆ ಜಾಲಿ ಮುಟ್ಟು ತುಳಿದಿದ್ದಾರೆ, ಬೆಂಚ್ಗಳು ತುಳಿದವ್ರೆ, ಚೆಲುವೆ ನೀರನ್ನು ಕುಡಿದವ್ರೆ, ಕಡಲೆಕಾಯಿ ಬಿಟ್ಟಿದ್ದ ಕಡಲೆಕಾಯಿ ಕೂಡ ಆಯ್ಕಾಣ್ತಿದ್ದಂತೂ ಬೆಳೆದಂತ ನಮ್ಮ ನರಸಪ್ಪನವರು ಬಹಳ ಬಡಂತ ಕುಟುಂಬದಿಂದ ಬೆಳೆದಂತ ವ್ಯಕ್ತಿ. ಅದು ಎಲ್ಲೂ ಕೂಡ ಸಮಾಜವನ್ನ ಎಲ್ಲ ವರ್ಗದ ಜನರ ಮನಸ್ಸನ್ನ ಗೆಲ್ಲುವ ರೀತಿಯಲ್ಲಿ ಅವರ ನಿಟ್ಟಿನಲ್ಲಿ ಬಹಳ ಸಾಧಿಸಿದ. ಈ ಪದವಿ ನನಗಾದ್ರೂ ವೈಯಕ್ತಿಕ ಇದು ಕಮ್ಮಿ ಆಯ್ತು ಅಂತ ನಾನಾದ್ರೂ ಭಾವಿಸ್ತೇನೆ. ಅವರ ಗುಣ, ಅವರ ವ್ಯಕ್ತಿತ್ವ, ಅವರ ನಡತೆ ಬಹಳ ಅದ್ಭುತವಾದದ್ದು. ಯಾರನ್ನಾಗಲಿ ಏನನ್ನಾಗಲಿ ಯಾರನ್ನ ಮನಸ್ಸನ್ನ ನೋಯಿಸಿದ ನಾನು ನೋಡಿಲ್ಲ. ನಾನೇ ಹಲವಾರು ಟೈಮ್ಗಳಲ್ಲಿ ಏನ್ ಮಮ್ಮ ನೀನು ಸರಿ ಇಲ್ಲ ಅಂತ ಬೈದಿದ್ದೀನಿ, ಆದ್ರೂ ಕೂಡ ಬ್ರಾಹ್ಮಣೇಟ ಆಯ್ತು ಅಂದ್ಕೊಂಡು ಅಂತ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ತಂದೆ ತಾಯಿಗಳ ಪುಣ್ಯ ಮತ್ತು ಅವರೇನೋ ಪೂರ್ವಜರ ಪುಣ್ಯ ಇರ್ಬೋದು ನಾನು ಭಾವಿಸ್ತಾ. ಈಗ ನಮ್ಮ ಲಕ್ಷ್ಮಣದಾಸ್ ಅವರು ಹೇಳಿದರು, ಪರಿಸ್ಥಿತಿಗಳು ಬಾಂಧವರಾದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ. ಅದು ಸತ್ಯಪ್ಪ. ಪ್ರಶಸ್ತಿಗಳು ಬಂದಾಗ ನಾವು ಮುಂದಿನ ದಿನಗಳಲ್ಲಿ ಆ ಸಮಾಜಕ್ಕೆ ಮತ್ತು ಆ ಪೀಳಿಗೆಗೆ ಏನನ್ನ ಬಿಟ್ಟು ಹೋಗಂತ ಇನ್ನೂ ಹೆಚ್ಚು ಹೆಚ್ಚು ಜವಾಬ್ದಾರಿ ಇವತ್ತು ನರಸಪ್ಪ ಮಾಮನ ಮೇಲೆ ಇದೆ. ಇವತ್ತು ಹಲವಾರು ಎಲ್ಲರೂ ಬಹಳ ಒಂದೊಂದು ರಂಗದಲ್ಲಿ ನಮ್ಮ ಬಾಲಕೃಷ್ಣ ಮಾಮನು ಬಹಳ ಬುದ್ಧಿವಂತರಿದ್ದಾರೆ. ನಮ್ಮ ಪಾಂಡರಂಗಪ್ಪನವರು, ನಮ್ಮ BCR ನಮ್ಮ ಗುರುಗಳು, ಅವರು ಕೂಡ ಸ್ವಾತಂತ್ರ್ಯ ಮಾವನೇ. ಅವ್ರು ಕೂಡ ಸರ್ ಕನ್ಫ್ಯೂಸ್ ಆಗುತ್ತೆ, ಇದೇ ಮಾವ ಅಂತ ನಮ್ಮ BCR ಕೂಡ ಕನ್ಫ್ಯೂಸ್ ಮಾಡ್ಕೊಂತಾರೆ ಅವಾಗ. ಇರ್ಲಿ, ನೀವೆಲ್ಲ ದೇವರುಗಳು ಏನು ನನ್ನ ಕ್ಷೇತ್ರದ ಎಲ್ಲ ದೇವರುಗಳು ನನಗೆ. ಮುಂದಿನ ನಿಮ್ಮೆಲ್ಲ ಆಶೀರ್ವಾದ ಬೇಕಾಗುತ್ತೆ. ನಾನು ಕೇಳ್ತಿರೋ ಬಿಡ್ತೀರೋ ನೀವು ಬರ್ಬೇಕಾಗುತ್ತೆ. ಆದ್ರಿಂದ ಇವತ್ತೇನು ನರಸಪ್ಪನವರ ಮಾರ್ಗದರ್ಶನದಲ್ಲಿ ನರಸಪ್ಪನವರಿಗೆ ಸಿಕ್ಕಿರ್ತಕ್ಕಂಥ ಏನು ಪದವಿ ನಿಮ್ಮೆಲ್ಲರಿಗೂ ಸಿಗಲಿ. ಇವತ್ತೇನು ಮಕ್ಕಳಿದ್ದೀರಿ, ನಿಮ್ಮೆಲ್ಲ ಜವಾಬ್ದಾರಿ ಇಂದ ದೊಡ್ಡ ದೊಡ್ಡ ಜನ ಇದ್ದಾರೆ ವೇದಿಕೆ ಮೇಲೆ. ನೀವೆಲ್ಲ ಶಾಂತ ರೀತಿಯಿಂದ ಗಲಾಟೆ ಮಾಡಬಾರ್ದು. ಒಬ್ಬೊಬ್ಬರು ಮಾತಾಡೋ ವಿಚಾರಗಳನ್ನ ನೀವು ಮನೆ ಕಂಡುಕೊಂಡು ನೀವು ಕೂಡ ಹೆಚ್ಚು ಏನು ಇವತ್ತು ಸಾಧನೆ ಮಾಡಿದ್ರೆ ಸಾಧಕರ ರೀತಿಯಲ್ಲಿ ನೀವೆಲ್ಲರೂ ಆಗಬೇಕು. ಇವತ್ತೇನು ಪಾಂಡುರಂಗಪ್ಪ ಅವರು ಇವತ್ತು ಕಷ್ಟ ಬಿದ್ದು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ನಮ್ಮ ಜಾಗ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಕೂಡ ನೀವೆಲ್ಲವನ್ನು ಚಪ್ಪಾಳೆ ಜೋರ ಚಪ್ಪಾಳೆ ಹೊಡಿಬೇಕು. ಅವರು ಕೂಡ ಅವರ ಬೆಳವಣಿಗೆ ಬಹಳ ಕಠಿಣ ಕೂಡ ಇವತ್ತು ಮಾಡಿದ್ದಾರೆ. ಇವತ್ತೆಲ್ಲರೂ ಕೂಡ ಇವತ್ತು ನಾವೇನೇ ಎಷ್ಟೇ ಒಂದು ಜೀವನ ಮಾಡ್ತಿದ್ರು ಕೂಡ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡದೇ ಇದ್ರೆ ಹಲವಾರು ರಾಜ್ಯಗಳು, ಹಲವಾರು ಭಾಷೆ, ಹಲವಾರು ಸಂಸ್ಕೃತಿ, ಹಲವಾರು ವಿಭಿನ್ನವಾದ ಚಟುವಟಿಕೆ ಹೊಂದಿರತಕ್ಕಂಥ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಅಣ್ಣರ ತಮ್ಮದ ರೀತಿಯಲ್ಲಿ ಎಲ್ಲಾ ಧರ್ಮದ ಎಲ್ಲಾ ವರ್ಗದ ಜನರು ಇವತ್ತು ನೆಮ್ಮದಿಯಿಂದ ಬಾಳ್ತಾ ಏಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅಂತ ಸಂವಿಧಾನ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂತಹ ಮತ್ತು ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಗೆ ಕೊಟ್ಟಂತಹ ಕೊಡುಗೆಯನ್ನು ಸ್ಮರಿಸಿದ 10 ಹಲವು ವರ್ಷಗಳಿಂದ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿ ಹಲವಾರು ಗ್ರಂಥಗಳನ್ನು ರಚನೆ ಮಾಡಿ ಹಲವಾರು ನಾಟಕಗಳನ್ನು ಬರೆದು ಹೃದಯ ಶ್ರೀಮಂತಿಕೆ ನಡೆದಿರ್ತಕ್ಕಂಥ ನರಸಪ್ಪನವರಿಗೆ ನಾಗಣ್ಣವರು ಹೇಳಿದಾಗೆ, ಡಾಕ್ಟರ್ ನಮ್ಮ ನೆಂಟರು ನಾಗಣ್ಣವರು ಹೇಳಿದಾಗೆ ಅವರಿಗೆ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕೇವಲ ಒಂದು ಕಿರೀಟ ಸಿಗುವುದರ ಜೊತೆಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾತನ್ನ ನಾನು ಸಹ ನೆನೆಸ್ತಾ ಮತ್ತಷ್ಟು
ಗ್ರಂಥಗಳು, ಸಾಹಿತ್ಯ ಲೋಕಕ್ಕೆ ಅವ್ರದೇ ಆಗಿರತಕ್ಕಂಥ ಗ್ರಂಥಗಳು ಹೊರಬರಲಿ, ಸಾಕಷ್ಟು ನಾಟಕಗಳು ಹೊರಬರಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ಅವರ ಕುಟುಂಬ ಎಲ್ಲ ಸದಸ್ಯರಿಗೂ ಸಹ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ. ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ. ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ, ಪೂರ್ಣ ಉಡುಗೆ ಕೇವಲ 470 ರೂಪಾಯಿಗಳಲ್ಲಿ ದೊರೆಯುತ್ತದೆ.